ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ನಗರದ ಪ್ರತಿಷ್ಠಿತ ನ್ಯೂ ಬಾಲ್ಡ್ವಿನ್ ಶಾಲಾ ಕಾಲೇಜುಗಳ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಸಂಸ್ಥೆಯ ಪ್ರೌಢಶಾಲಾ ಪ್ರಿನ್ಸಿಪಲ್ ಉಷಾ ಶಶಿಧರ್ ಹಾಗೂ ಕಾಲೇಜು ಪ್ರಿನ್ಸಿಪಲ್ ಸೈಯದ್ ಪಾಷಾ ನೇತೃತ್ವದಲ್ಲಿ ನಡೆದ ಈ ಹಸಿರು ಹಬ್ಬದಲ್ಲಿ ವಿದ್ಯಾರ್ಥಿಯ ದೆಸೆಯಿಂದಲೇ ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕು ಎಂದು ಕರೆಯನ್ನ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಬೇಕು. ಇನ್ನು ಪ್ರತಿಯೊಬ್ಬರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸ್ನೇಹಿತರಿಗೆ ಚಾಕ್ಲೇಟ್ ಕೊಡುವ ಬದಲಾಗಿ ಗಿಡದ ಸಸಿಗಳನ್ನು ಉಡುಗೊರೆಯಾಗಿ ನೀಡುವ ವಿನೂತನ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಎಂದು ಕಿವಿಮಾತನ್ನು ಕೂಡ ಹೇಳಿದರು. ಈ ವಿಶೇಷ ದಿನದ ನೆನಪಿಗಾಗಿ ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಜಂಟಿಯಾಗಿ ಬೃಹತ್ ಜಾಗೃತಿ ಮೆರವಣಿಗೆಯನ್ನ ನಡೆಸಿದ್ದು, ಪರಿಸರ ಉಳಿಸಿ ದೇಶ ಬೆಳೆಸಿ ಎಂಬ ಘೋಷಣೆಯೊಂದಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸಿದ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆಗಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿ ಎಲ್ಲರೂ ಗಮನ ಸೆಳೆದಿದ್ದಾರೆ. ಆಮೇಲೆ ಈಗಿನ ಕಾಲದಲ್ಲಿ ನೋಡಿದ್ರೆ ಡೆಲ್ಲಿಯಲ್ಲಾಗಲಿ ಎಲ್ಲೇ ಆಗಲಿ ಪೊಲ್ಯೂಷನ್ ಲಂಗು ಮತ್ತು ಎಲ್ಲ ನಮ್ಮ ಬಾಡಿಯಲ್ಲಿ ಇರೋ ವೇರಿಯೇಷನ್ಸ್ ಎಲ್ಲ ಪೊಲ್ಯೂಷನಿಂದನೇ ಅರ್ಧಾಗ್ತದೆ. ಯಾವ ಹಾಸ್ಪಿಟಲ್ ನೋಡಿದ್ರು ಜಾಸ್ತಿ ಕೆಮ್ಮು ಅದರಿಂದನೇ ಮತ್ತು ಥ್ರೋಟ್ ಇನ್ಫೆಕ್ಷನ್ ಅದೇ ಆಗ್ತಾ ಇದೆ. ನಮಸ್ಕಾರ. ಯಾವ ಕಾರಣಕ್ಕಾಗಿ ಅಂತಂದರೆ ಇವತ್ತು ವಿಶ್ವ ಪರಿಸರ ದಿನ. ಹಾಗಾಗಿ ನಮ್ಮ ಸಾಮಾಜಿಕ ಇದರಲ್ಲಿ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಇವತ್ತು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ. ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಮ್ಯಾನೇಜ್ಮೆಂಟ್, ಅದರಲ್ಲೂ ನಮ್ಮ ಫೌಂಡರ್ ಚೇರ್ಮನ್ ಸರ್ ಡಾಕ್ಟರ್ ಟಿ ವೇಣುಗೋಪಾಲ್ ಸರ್ ಹಾಗೂ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹಂಸಾ ವೇಣುಗೋಪಾಲ್ ಮೇಡಮ್ ಅವರಿಗೆ ನಮ್ಮ ಶಾಲಾ ಮಕ್ಕಳ ಕಡೆಯಿಂದ ಆಗಲಿ ಶಿಕ್ಷಕರ ವೃಂದದಿಂದ ಆಗಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ತುಂಬಾನೇ ಆಲ್ರೆಡಿ ಎಲ್ಲಾನು ಮರಗಳನ್ನ ಎಲ್ಲದನ್ನು ಕಡಿದು ನಾವು ನಾಶ ಮಾಡ್ತಾ ಇದ್ದೀವಿ. ಆದರೆ ಈಗ ಇನ್ನೂ ಮರಗಳನ್ನ ಕಡಿದು ಅಲ್ಲಲ್ಲಿ ಕಾರ್ಖಾನೆಗಳನ್ನ, ಆಫೀಸ್ಗಳನ್ನ, ಎಷ್ಟೋ ಇಂಡಸ್ಟ್ರಿಗಳನ್ನ, ಕೆಮಿಕಲ್ ಇಂಡಸ್ಟ್ರಿಗಳೆಲ್ಲ ಎಲ್ಲಾನು ಉದ್ಘಾಟನೆ ಮಾಡಿ ನಾವು ತುಂಬ ನಮ್ಮ ಪರಿಸರಕ್ಕೆ ನಾಶವನ್ನು ಉಂಟು ಮಾಡ್ತಾ ಇದ್ದೀವಿ. ಆದರೆ ಈಗ ಇಂಗಾಲದ ಡೈಆಕ್ಸೈಡ್ ತುಂಬಾನೇ ಜಾಸ್ತಿ ಆಗೋಗಿದೆ. ಆಮ್ಲಜನಕಕ್ಕಿಂತ ಇಂಗಾಲದ ಡೈಆಕ್ಸೈಡ್ಸೇ ಜಾಸ್ತಿ ಆಗೋಗಿದೆ. ನಾವು ಉಸಿರಾಡೋದು ಹೇಗೆ? ಆ ಪರಿಸರ ಇಲ್ಲ ಅಂದರೆ ಹೇಳುವಾಗೆ ಅಳಿದರೆ ಕಾಡು ಅಳುವುದು ನಾಡು ಅನ್ನೋದೇ ಒಂದಿನ ನಾವೆಲ್ಲರೂ ಕುತ್ಕೊಂಡು ಅಳಬೇಕಾಗುತ್ತೆ. ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ರಿಸೋರ್ಸಸ್ ಏನು ಕೊಡ್ತಾ ಇದ್ದೀವಿ? ಏನೂ ಕೊಡ್ತಿಲ್ಲ. ನಾವೇ ಎಲ್ಲದನ್ನು ತೊಗೊಂಡು ಹೋಗ್ಬಿಟ್ರೆ ರಿಸೋರ್ಸಸ್ ಎಲ್ಲ ಹೇಗೆ ಉಳಿಯುತ್ತೆ, ಏನಾಗುತ್ತೆ? ಇದ್ರ ಬಗ್ಗೆ ಎಲ್ಲ ನಾವು ಜಾಗೃತಿ ಎಲ್ಲರಿಗೂ ಮೂಡಿಸ್ಬೇಕಾಗಿದೆ. ಅಂದರೆ ಒಂದು ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿ ನಾವು ನಮ್ಮ ದೇಶವನ್ನು, ನಮ್ಮ ಪರಿಸರವನ್ನು, ನಮ್ಮ ನಾಡನ್ನು ನಾವು ಉಳಿಸಿ ಎಲ್ಲರನ್ನು ಬೆಳೆಸಬೇಕಾಗಿದೆ. ಧನ್ಯವಾದ. ಏನು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ನಾವೇನು ಆಚರಿಸ್ತಾ ಇದ್ದೀವಿ, ನಮ್ಮ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ PU ಕಾಲೇಜ್ ಮತ್ತು ಸ್ಕೂಲ್ ವತಿಯಿಂದ ನಾವು ರಾಮ ದೇವಸ್ಥಾನದಿಂದ ASB ಸರ್ಕಲ್ ತನಕ ಇವತ್ತು ರ್ಯಾಲಿ ಮಾಡಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದೇವೆ. ಸೊ ಇಂಪಾರ್ಟೆಂಟ್ ಮುಖ್ಯ ಏನಂತಂದಾಗ, ನಾವು ಕೊರೋನಾ ಸಂದರ್ಭಗಳಲ್ಲಿ ನಾವು ಎಷ್ಟು ಆಕ್ಸಿಜನ್ ಇಲ್ಲದೆ ನಾವು ಪರದಾಡಿದ್ದೀವಿ ಪ್ರತಿಯೊಬ್ಬರಿಗೂ ಗೊತ್ತು. ಆಕ್ಸಿಜನ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತದೆ? ಪ್ಲಾಂಟ್ಸಿಂದ ಪ್ರೊಡ್ಯೂಸ್ ಆಗ್ತದೆ. ಸೊ ಪ್ರತಿಯೊಬ್ಬರು ಇಂಡಿಯನ್ ಸಿಟಿಸನ್ ಅಂತ ಅಂದಾಗ ವಿ ಹ್ಯಾವ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ದಟ್ ಈಚ್ ಸಿಟಿಸನ್ ಎಲ್ಲ ಪ್ರತಿಯೊಬ್ಬ ಕೂಡ ಒಂದೊಂದು ಗಿಡಗಳನ್ನ ನೆಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ದೇಶಕ್ಕೆ